ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸ್ಮೆಲ್ ಬರ್ತಿದೆಯಲ್ಲ ಅದಕ್ಕೆ ನೀವು ಇಲ್ಲೇನಾಗಿದೆ, ಮೇಜರ್ ತಪ್ಪು ಇವರಿಂದ ಆಗ್ತಾ ಇದೆ. ಸತ್ತಿರೋ ಕೋಳಿ ತಂದು ಯಾವನ ಬಿಸ್ನೆಸ್ ಮಾಡೋ ಕೋಳಿ ಗಲೀಜು ತಂದು ಇದಕ್ಕಾಗ್ತವ್ರೆ, ಕೆರೆಗೆ ಹಾಕ್ತವ್ರೆ. ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದಷ್ಟು ಆಕ್ಷನ್ ತಗೋಬೇಕಾಯ್ತು ಯಾರು? ಯಾರು ತಗೋಬೇಕಾದ್ರೆ ಆಕ್ಷನ್ ಟೆಂಡರ್ ಕ್ಯಾನ್ಸಲ್ ಮಾಡಿ. ಈಗ ಯಾವನ ಕೆಲಸ ಬರ್ದನೆಲ್ಲ ಇಲ್ಲಿ ಯೂಟ್ಯೂಬ್ ತಂದು ಶಾಸಕ ಮೇಲೆ ಹಾಕ್ಬಿಟ್ರೆ ಶಾಸಕ ತಂದು ಹಾಕ್ತಾವ್ರೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಅದನ್ನು. ಏನು ಮಾಡಿ ಶಾಶ್ವತವಾಗಿ ಪರಿಹಾರ ಬೇಕು. ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸ್ಮೆಲ್ ಬರ್ತಿದೆಯಲ್ಲ ಬರ್ತಿದಲ್ವಾ? ಇದು ಏನು ಮಾಡಬೇಕು ಈಗ? ಸರ್ ಅದು ಅವರು ಎಸ್ಟಿಪಿಗೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಸೀವೇಜ್ ಡ್ರೈನೇಜ್ ಕರೆಕ್ಟಾಗಿ ಸಿಸ್ಟಮ್ ಮಾಡಿಲ್ಲ. ಆ ಡ್ರೈನೇಜ್ ಸೀವೇಜ್ ಎಂಟ್ರಿ ಎಲ್ಲ ತಗೊಂಡು ಎಸ್ಟಿಪಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸದ್ಯಕ್ಕೆ ಸ್ಮೆಲ್ ಬರ್ದಂಗೆ ಏನು ಮಾಡಬೇಕು? ಆಲ್ರೆಡಿ ನಾವು ನೋಡ್ಬಿಟ್ಟು ಸುಣ್ಣ ಹಾಕಿದ್ದೇವೆ. ಸುಣ್ಣ ಮಾಡಿದ್ದು ಕ್ಲಿಯರ್ ಆಗಿದೆ. ಇದು ಪ್ರಾಬ್ಲಮ್ ಏನಿದೆ, 20 ವರ್ಷದಿಂದ ಕೆರೆ ತುಂಬದಿರ ಹಂಗೆ ಸ್ಟಾಗ್ನೇಟ್ ಆಗಿದ್ದು ಇದು ಹಂಗೆ ಆಗ್ತಿದೆ. ಇವತ್ತಿನೆಲ್ಲ ಯುಜಿಡಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ. 30 ಅದರಲ್ಲಿ ಕೆಲವು ಮನೆಗಳನ್ನು ರೋಡಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ 80% ಅನುದಾನ ಬಿಡುಗಡೆ ಆಗಿದೆ. ಅದೇನು ಮಾಡ್ತೀವಿ ಈಗ ಸೋಮೇಶ್ವರ ಪಾಳ್ಯದಲ್ಲಿ ಒಂದು ಎಕ್ಸೆಪ್ಟ್ ಡೆವಲಪ್ ಮಾಡ್ತಾರೆ. ಅದೇನು ಮಾಡ್ತಾರೆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಸೀದಾ STP ಕಳಿಸಿ ಶುದ್ಧೀಕರಿಸಿ ಕೆರೆಗೆ ಬಿಡೋದು. ಆಗೇನಾಗುತ್ತೆ, ಏನು ಸೀವೇಜ್ ಬರ್ತಾ ಇದೆಯಲ್ಲ ಆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಕಾರ್ಯಗತ ಬರ್ಬೋದು. ಸರ್ ಒಂದು DPR ಸ್ಟೇಜಲ್ಲಿದೆ. ಅದು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊರಟೋಯ್ತು. ಅನುದಾನಕ್ಕಿಂತ ಹೆಚ್ಚಾಗಿ 18.5 ಕೋಟಿ ಆಗೋಯ್ತು ಸರ್. ಬಟ್ ನಮ್ಗೆ ಅನುದಾನ ನಮ್ಮ ಕಾರ್ಯಗತಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಅಂದಾಜು ಪಬ್ಲಿಕ್ ನೋಡ್ತಾರೆ ಎಷ್ಟು ದಿವಸ ಒಳಗಡೆ ನಾವು ಕಾರ್ಯಗತಕ್ಕೆ ಬರ್ಬೋದು. ಈಗಾಗಲೇ ಕಮಿಷನರ್ ಹತ್ರ ಮಾತಾಡಿ DC ಹತ್ರ ಮಾತಾಡಿ ನನಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಇಲ್ಲೇನೋ ಬಂದು ಸುಣ್ಣ ಬಣ್ಣ ಹಾಕ್ಬಿಟ್ಟು ಮತ್ತೆ ಸ್ಮೆಲ್ ಬಂದ್ರೆ ನಾವು ಬದುಕೋಕ್ಕಾಗಲ್ಲ. ಈಗ ಪೊಲ್ಯೂಷನ್ ಬೋರ್ಡ್ ಏನು ಲೆಟರ್ ಕೊಡ್ಬೇಕು, ಲೆಟರ್ ಕೊಟ್ಟಿದ್ದಾರೆ. ಅವರು ರಿಯಾಲಿಟಿ ಕೊಡಬೇಕು. ಏನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಕೊಡಿ. ನಮಗೆ ಶಾಂಪಲ್ಲು ಮಾಡಿಸಿ. ಈಗ ಶಾಂಪಲ್ ಮಾಡಿಸಿ ಇಲ್ಲಿರ್ತಕ್ಕಂಥ ಜನಕ್ಕೆ ಶಾಶ್ವತವಾಗಿಂತ ಪರಿಹಾರ ಬೇಕು ಅದಲ್ಲ. ಸೊ ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ಬೇಕಂತ ನಾನು ಬಂದಿದ್ದೆ. ಸೊ ನಾನೊಬ್ಬರು ಬಂದೋಗ್ಬಿಟ್ರೆ ಪರಿಹಾರ ಆಗಲ್ಲ. ಇದು ಶಾಶ್ವತವಾಗಿಂತ ಪರಿಹಾರ ಬೇಕು. ಸದ್ಯಕ್ಕೆ ನಾನು ಕೆಲಸ ಮಾಡಿ ನಾಳೆ ನಾಳಿದ್ದ 200 ಮೂಟೆ ಸುಣ್ಣ ಬಿಡಿಸು. ಸದ್ಯದ ಮಟ್ಟಿಗೆ ಸುಣ್ಣ ಬಿಡಿಸು. ಆ DRA ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ರಿಪೋರ್ಟ್ ಮಾಡಬೇಕು. ಏಕೆಂದರೆ ಮೇಯ್ನು ಡ್ರೈನೇಜ್ ಮಾತ್ರ ತಡಿಲ್ಲ ಅಂತಂದರೆ ಇದು ಶಾಶ್ವತ ಪರಿಹಾರ ಆಗಲ್ಲ. ಇನ್ನೊಂದು ಸ್ಟ್ರಿಕ್ಟಾಗಿ ಕೋಳಿ ಅಂಗಡಿಗೆಲ್ಲ ನೋಡಿ ಏನೇಳು ಲೆಕ್ಕ ಪುಕ್ಕ ಯಾವುದೇ ಕಾರಣಕ್ಕೂ ಗಲೀಜು ತಂದು ಕೆರೆಗೆ ಹಾಕ್ಬಾರ್ದು. ಕೆರೆ ಸುತ್ತಮುತ್ತ ಹಾಕ್ಬಾರ್ದು. ಅದು ಜವಾಬ್ದಾರಿ ಯಾವ ಕೆರೆಗೆ ಹಾಕ್ಬಾರ್ದು. ಒಂದು ಕೆರೆಗೆ ಯಾವ ಕೆರೆಗೆ ಒಂದು ಸಲ ಹೂಳೆತ್ಬಿಟ್ರೆ ಮತ್ತೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಹೂಳೆತ್ಬಿಟ್ರೆ ನೀರು ಖಾಲಿ ಮಾಡೋಕ್ಕೆ ಖಾಲಿ ಆಗಲ್ಲ. ಇಲ್ಲಿ ಗದ್ದೆಗಳಿಲ್ಲ, ಏನೂ ಇಲ್ಲ, ನೀರು ಏನಕ್ಕೂ ಬಳಸಲ್ಲ. ಪಂಪು ಬಂದು ಯಾವುದನ್ನ 3 ವರ್ಷ ಟೆಂಡರ್ ಕ್ಯಾನ್ಸಲ್ ಮಾಡಿ ಭೂಮಿ ಎತ್ತಿ ನಾಳೆ ಕೆಲಸ ಮಾಡಬೇಕು. ನೀರು ಖಾಲಿ ಮಾಡಿಸಿ. ನೀರು ಖಾಲಿ ಮಾಡಿಸಿ ಅದು ಬಂದ ತಕ್ಷಣ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ. ಒಂದು ನಿಮಿಷ 7 ಗಂಟೆ ಕ್ಯಾನ್ಸಲ್ ಮಾಡಬೇಕಪ್ಪ. ಈಗ ಕೋಳಿನೂ ಬೇಕು ಮಟ್ಟಿನೂ ಬೇಕು ಅಂದ್ರೆ ಆಗಲ್ಲ. ಅಲ್ಲೊಂದು ವಿಷಯ ಇರ್ಬೇಕು. ಇಲ್ಲ ಒಂದು ಬೇಕು ಅದೊಂದು ಬೇಕಾದ್ರೆ ಮಾಡೋಣ. ಅದು ಮಾಡೋಣ. ನೀರು ಖಾಲಿ ಆದ್ರೆ ಮತ್ತೆ ಮೀನು ಇರ್ತದೆ. ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಮೀನಿರೋದಕ್ಕೋಸ್ಕರ ಯಾರೋ ಬಂದು ಕೋಳಿ ಗಲೀಜ್ ಆಗ್ತಾವ್ರೆ. ವಿಡಿಯೋ ಮಾಡಿದ್ದಾನೆ ಯಾರೋ ಪಾರ್ಕ್ ಬಗ್ಗೆ. ಮುಳುಬಾಗ್ಲಲ್ಲಿ ಶಾಶ್ವತವಾಗಿ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ತೋರಿಸಿ ಹೋಗ್ತಿಲ್ಲ ಅವ್ನಿಗೆ. ಹಿಂಗೆ ನಾಗೇಶ್ ಅವರು ನಾಗೇಶ್ 4 ಕೋಟಿ ರೂಪಾಯಿ ಕೇಸರಿ ವೆಲದಲ್ಲಿ ಅಮೌಂಟ್ ಡ್ರಾ ಮಾಡೋಗವ್ರೆ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ತಿ ಇಲ್ಲಿ ಅದಲ್ಲ ಇಟ್ಕೊಂಡ್ಬಿಡು ಅದಲ್ಲ. ಸೊ ಅದನ್ನ ಪ್ರತಿಯೊಂದು ಶಾಸಕ ತಂದಿಟ್ರೆ
ಶಾಶ್ವತವಾಗಿ ಏನು ಕೆಲಸ ಮಾಡಬೇಕು ಆ ಕೆಲಸ ಸ್ಪಂದನೆ ಮಾಡಬೇಕು. ಇಲ್ಲಿ ಬಂದು ಬಿಲ್ಡಪ್ ವಿಡಿಯೋ ಮಾಡಿಬಿಟ್ರೆ ಆಗ್ತದಾ? ನಾನು ಒಬ್ಬನೇ ಬಂದು ಹೋಗ್ಬೋಯ್ತಾರೆ. ಇವನ್ನೆಲ್ಲ ಬೆಂಗಳೂರಿಂದ ಯಾಕೆ ಕರ್ಸ್ತೇನೆ ನಾನು? ನಾವು ಅರ್ಜಿಗೆಲ್ಲ ಕೊಡ್ತಾನೆ ಇದ್ದೀವಿ. ಪರ್ಮಿಷನ್ ಇವತ್ತು ಅಪ್ಲೈ ಮಾಡು, ನಾವು ಮೀಟಿಂಗ್ ಕ್ಯಾನ್ಸಲ್ ಮಾಡು, ಅಪ್ಲೈ ಮಾಡು, ಕೋಳಿವರೆಗೆಲ್ಲ ನೋಟಿಸ್ ಇಶ್ಯೂ ಮಾಡು, ಆಯ್ತಲ್ಲ? ನೀನು ರಿಪೋರ್ಟ್ ಮಾಡು. ಕೋಳಿನೇ ಎಲ್ಲ ಬೇರೆ ಗೆಲೀಜೆಲ್ಲ ಆದಷ್ಟು ಬೇಗ ಉಂಡ್ರ, ಆದಷ್ಟು ಬೇಗ ಅದು ಅಮೌಂಟ್ ಬರಲಿಕ್ಕೆ ಏನು ಪ್ರಯತ್ನ ಬೇಕೋ ಪ್ರಯತ್ನ ಮಾಡ್ತೀನಿ. ಅದ ಶಾಶ್ವತವಾಗಿ ಡ್ರೈನೇಜ್ ವರ್ಕ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗೋದು. ಮತ್ತೆ ನೀರು ಬಂದು ಮಳೆ ಬಂದು ತುಂಬಿದ್ರೆ ಮತ್ತೆ ಪ್ರಾಬ್ಲಮ್ ಸಿಕ್ಕಾಕತ್ತೀವಿ ನಾವು. ನಾವು ಅರ್ಜಿ ಕೊಟ್ಟು ಅದೇ ಸರ್ ಎಲ್ಲರೂ ಮುಂದಕ್ಕೆ ಮೀನುಗಾರಿಕೆ ಮಾಡೋದಪ್ಪ. ನೀರು ಖಾಲಿ ಆಗಲ್ವಾ? ಕ್ಯಾನ್ ವಾಟರ್ ಬೇಕು. ಸಿಮೆಂಟ್ ಹಾಕಿ ಮುಚ್ಚಾಕಿದೆ ತೆಗೆದು ನೀರಲ್ಲಿ ಹೋಗ್ತಿದ್ದೀವಿ. ಇದಕ್ಕೆ ಹಿಂದ್ಗಡೆಗೆ ರಿಪೋರ್ಟ್ ಪ್ರಾಬ್ಲಮ್ ಆಗ್ತದೆ ನಮಗೆ. ಪ್ರಾಬ್ಲಮ್ ಅದಕ್ಕೆ ಶೇಷಗಿರಿ ಬಂದಾರ ಹೋಲಿರೋ ಕಡೆ ಇಲ್ಲ.